ಆಶನ ಮದುವೆ ನೋಡ್ತಿದ್ದೇನೆ. ನಮ್ಮ ಕಂಟೆಂಟ್ ಅಲ್ಲಿ ಆಶಾ ಇದ್ರು. ಆಶಾ ಬಂದ್ಲು ಅಂತ ಆಶಾ ಬಂದ್ಲು ಆಫ್ ಮಾಡಿ ಮಗ ಹತ್ತಿಕೊಂಡು ಹೋಗುದು. ಮದುಮಗಳು ತೆಂಗಿನಕಾಯಿ ಜಾಸ್ತಿ ತಿಂದ್ರೆ ಮಳೆ ಜಾಸ್ತಿ ಅಂತೆ. ಇಲ್ಲಿಂದ ಮೆಲ್ಲ ಹೋಗ್ಬೋದು. ಮೆಲ್ಲಕ್ಕೆ ಫಾಸ್ಟ್ ಹೋಗು, ಮೆಲ್ಲ ತೆಗಿಬೇಕಾ? ಮೆಲ್ಲಕ್ಕೆ ಗಡ್ಡಿ. ಬಟ್ ಪಾಪ ಇವಳಿಗೆ ಬೇಜಾರಾಗಿದೆ ನೋಡಿ, ಕಣ್ಣಲ್ಲಿ ನೀರು. ಇವಳು ಮಾತ್ರ ವಸ್ತ್ರಜ್ಞ ಓನರ್ ತರನೇ ಇದ್ದಾಳೆ. ಫಸ್ಟ್ ಟೈಮ್ ನನ್ನ ಕಾರನ್ನ ಬೀಚ್ ಹತ್ರ ಮರಳ ಮೇಲೆ ನಿಲ್ಸಿದೀನಿ. ಅವ್ರದ್ದು ಡೇಟ್ ಆಫ್ ಬರ್ತ್ 20 May 2000. ಗೆದ್ಬಿಟ್ರು ಅವ್ರದ್ದು. ಜೊತೆ ರಿಪೋರ್ಟರ್ ವರ್ಷಿಣಿ. ಧನರಾಜ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಮ್ಮ ನಕ್ಕಮ್ಮ ತುಂಬಾ ಬೇಜಾರಲ್ಲಿದ್ದಾಳೆ. ಶಾಲೆಗೆ ಹೊರಡ್ಲಿಕ್ಕೆ 1 ಅವರಕ್ಕೆ ಹೊರಟಿದ್ದೀವಿ ಈಗ. ನಾನು ಪ್ರಜ್ಞಾ, ಪ್ರಸಿದ್ಧಿ, ಮಾವ, ಹೊಸ, ಆಮೇಲೆ ದೇವಿಕಾ, ಆಮೇಲೆ ರೂಪೇಶ್. ಈ ಬಾರಿ ಹೊರಡೋ ಟೈಮಲ್ಲಿ ನನ್ನ ಹೆಂಡ್ತಿದ್ದು ಒಂದೇ ಡೈಲಾಗು. ಏನದು? 6 ಗಂಟೆಗೆ ಅಂತ ಹೇಳಿ 8 ಗಂಟೆಗೆ ಹೊರಡ್ತಿದ್ದೇವೆ. ಅದು ಡೈಲಾಗ್ ಅಲ್ಲ, ನೀವು ಮಾಡುದೇ ಹಾಗೆ. ನಿಮ್ಗೆ ಎಷ್ಟು ಬೈದ್ರು ಅಷ್ಟೇ. ನಿಮ್ಗೆ ಇದೇ ನೋಡಿ ಡೈಲಾಗ್. ಕೊಡಿರಿ ಚಪ್ಪಾಳೆ. ಯಾರು? ನೀನೇ. ನಾನೆಲ್ಲಿ ಎಡಿಟ್ ಮಾಡಿ ಕೂತು. ಹಾ, ನೀವು ಹೊರಟು ಬರಬೇಕಿತ್ತು. ಇನ್ನು ದೈಹಿಕ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ದೈಹಿಕ? ಎಲ್ಲಿದ್ದಾಳ ದೈಹಿಕ? ಎಲ್ಲಿದ್ದಾಳ? ಬರ್ತೀಯಾ? ಬೇ ಶಾಲೆ ಹೋಗುದಿರ್ತದೆ. ಬಾ ರಜಾಕ್ಕೆ ಬರ ದೈಹಿಕ, ನಿಂಗೆ ವೆಯ್ಟಿಂಗ್. ಹಾಂ, ನಮ್ಮ ಬ್ಲ್ಯಾಕ್ ರಾಜ ರೆಡಿ ಆಗಿದ್ದಾರೆ. ಎಷ್ಟು 230 ಕಿಲೋಮೀಟರ್ ಹೋಗ್ಬೇಕು. ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ. ಅವ್ರು ಹಾಕುವಾಗ ಹುಷಾರಾಯ್ತಾ? ಮಕ್ಕಳು ಕೈ ಇಟ್ಕೊಂಡಿರ್ತಾರೆ. ಯಾರಪ್ಪ? ನೀನಪ್ಪ? ಎಲ್ಲಿ ಮಾವ ಹಿಂದೆ ಕೂತಿದ್ದಾರೆ. ಡೈಲಾಗ್ ಮಾತ್ರ ಹೋಗ್ತಾರೆ. ಆ ರೂಪೇಶ್ ಇದ್ದ. ನಾನು ಬರ್ತೇನೆ. ಟಾಟಾ ಟಾಟಾ. ನಾಳೆ ಹೋಗು ಆಯ್ತಾ? ಆಯ್ತಾ? ನಕ್ಷತ್ರ ನನಗೆ ಬೇಜಾರಾಯ್ತು. ಡ್ರೈವ್ ಮಾಡ್ತಾನೆ. ನಾನು ಸ್ವಲ್ಪ ಎಡಿಟಿಂಗ್ ಕೂತ್ಕೋಬೇಕು. ಇನ್ಸ್ಟಾ 360 ಸ್ಟಿಕ್ ತಾ. ಇನ್ಸ್ಟಾ 360 ನೋಡಿ. ನಾವೆಲ್ಲ ಹೊರಟಿದ್ದೀವಿ. ಪ್ರಜ್ಞೆ ಇನ್ನೂ ಬರಲಿಲ್ಲ. ಕಾರ್ ಮುಂದೆ ಇಡ್ಬೇಕಂತೆ. ಓಯ್ ಪ್ರಜ್ಞಾ, ಅದಲ್ಲವಾ? ಏಸಿ ಅಂತ ಹೊತ್ತು ಅದನ್ನ ಅದರಲ್ಲಿ ಅಲ್ಲೇ ಇಡು. ನಾವೆಲ್ಲ ಬಂದು ಆಗ್ಲೇ ಕೂತಿದ್ದೇವೆ. ಪ್ರಜ್ಞೆ ಈಗ ಬರುದು. This is very bad, Mr. Dhanraj sir. ನನ್ನಂತ ಬೇಗ ಹೊರಡು. ನನಗೆ ಅಂಚಿಪೋದೆ. ಇದೆಂತಮ್ಮ ಪ್ರಸಿದ್ಧಿ ಹಾಕಿದ್ದಾರೆ. ಓ ಅಜ್ಜಿಯಾ? ಅದೇ ಅಮ್ಮ, ಅಜ್ಜಿಯನ್ನು ನೋಡ್ತಿದ್ದೇನೆ. ಅಂದು ಮುಂಡ ಒಂದು ನಂದು ಎಲ್ಲ ಅಪ್ಪ ಬರ್ತೆ. ಬಾಯ್ ಬಾಯ್. ರೂಪೇಶ್ ಶೆಟ್ಟಿ ಇಲ್ಲಿದ್ದಾನೆ. ರೂಪೇಶ್ ಶೆಟ್ಟಿ ಅಲ್ಲ ಮಾರ, ರೂಪೇಶ್ ಪ್ರಸಿದ್ಧಿ ನೋಡ. ಅವ್ನು ಮಂಗಳೂರಲ್ಲಿ ಸಿಗ್ತಾನೆ. ಈ ಪ್ರಯಾಣದಲ್ಲಿ ಗುಂಪಿಗೆ ಸೇರದ ವ್ಯಕ್ತಿ ಯಾರು? ಇಬ್ರು. ನಾನು ಬರ್ತಾನೆ. ಅವ ಫಾರ್ಮಲ್ಸ್ ಅಲ್ಲಿದ್ದಾನೆ. ಇಟ್ಸ್ ಓಕೆ ಫಾರ್ ಫಂಕ್ಷನ್. ನೀನು
ಯೂನಿಫಾರ್ಮ್ ಅಲ್ಲಿ ಬಂದಿ. ಬರ್ಬೋದು ಯೂನಿಫಾರ್ಮ್ ಅಲ್ಲಿ ಸರ್. ಅಲ್ಲ 6 ಗಂಟೆಗೆ ಹೋಗು ಅಂತ ಹೇಳಿದವರು 8 ಗಂಟೆಗೆ ಹೊರಟದ್ದು. ಈ ವರ್ಷ ಹೇಳು ನಮಗೆ 6 ಗಂಟೆಗೆ ಕಾಲ್ ಮಾಡಿದ್ದೇನೆ. ಕಾಲ್ ಮಾಡಿ ನಂದು ಪ್ರಸಿದ್ಧ ಸ್ನಾನ ಪಿಂಕಿಗೊಂದು ಬಸ್ ಉಂಟು ಇಲ್ಲಿ, ಅವಳನ್ನು ಬಿಟ್ಟೇ ಹೋಗುದಿಲ್ಲ ಬಸ್. ಪಿಂಕಿ ಬಸ್ ಹಾಯ್ ಪಿಂಕಿ. ಕೂಗು. ಪಿಂಕಿ ನೋಡು ಬಸ್ಸಲ್ಲಿ ಪಿಂಕಿದು ಫ್ರೆಂಡ್. ಪಿಂಕಿ ನನ್ನ ನಾ ಏನ್ ಕರ್ಕೊಂಡು ಹೋಗ್ತೀಯನ್ನ? ಅಕ್ಕ ಅಕ್ಕ ಚಪ್ಪಲ್ ಅಂತೆ. ಪಿಂಕಿ ಹೋದ್ಲು. ಪಿಂಕಿ ರೇಖಾ ಇನ್ನ ಚಪ್ಪಲ್ ಹಾಕೊಂಡು ಹೋಗಿದ್ದಾಳಂತೆ ಪಿಂಕಿ ಅಂತ ಹೇಳ್ತೀನಿ. ಅವಳಿಗೆಲ್ಲ ನನ್ನದೇ, ಕೆಲವೊಂದು ನನ್ನದು ಹಾಕುದಿಲ್ಲ, ಮತ್ತೆಲ್ಲ ಹಾಕ್ತಾಳೆ. ಡ್ರೆಸ್ ಎಲ್ಲ ಹಾಕ್ತಾಳೆ. ಮೊನ್ನೆ ಅಂದ್ರೆ ತಿಂಡಿದ್ದು ಫೋಟೋ ಕಳಿಸಿದ್ಲಂತೆ ರೇಖಾನಿಗೆ. ಆ ತಿಂಡಿದ್ದು ಫೋಟೋದಲ್ಲಿ ಇವಳ ಕೈ ಇತ್ತಂತೆ ಪಿಂಕಿದು. ಆ ಕೈಯಲ್ಲಿ ಇವಳ ಬ್ರಾಸ್ಲೆಟ್ ಇತ್ತಂತೆ. ಅದನ್ನ ನೋಡಿ ಜಗಳಾಡಿದಾಳೆ. ನಂಗೆ ಸಹ ಕಣ್ಣದ ಬ್ರೇಸ್ಲೆಟಿಗೆ ಕೇಳಿದೆ, ಅದ್ಯಾವುದು ಬ್ರೇಸ್ಲೆಟ್? ನಂದು ಅದಿದ್ದದ್ದೇ. ಅದೇ ಅದು ಅವಳು ಹೇಳ್ತಾಳೆ, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಅದಕ್ಕೆ ನಾನು ಹೇಳ್ತೇನೆ, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನನ್ನದು. ಈಗ 1 ಅವರಕ್ಕೆ ಹೋಗ್ತಿದ್ದೀರಿ. 1 ಅವರದಲ್ಲಿ ಹೊನ್ನಪ್ಪನ ನೋಡ್ತೀವಿ. ಹೊನ್ನಪ್ಪನವನ್ನ ಯಾರಿಗೆ? ದೇವಿಕನಿಗೆ. ಹೊನ್ನಾವರದಲ್ಲಿ ನಿನ್ಗೆ ಹೊನ್ನಪ್ಪನ ಹುಡುಕ್ಬೇಕಂತ. ಹೊನ್ನಪ್ಪ ಎಂತದ? ಈಗ ಬಾವ ಆಫೀಸಿಗೆ ಹೊರಟಿದ್ದಾರೆ, ಮಂಗಳೂರು ತನಕ ನಮ್ಮ ಜೊತೆ ಬರ್ತಾರೆ. ಮಂಗಳೂರು ತನಕ ಬರುತ್ತೆ. ಮತ್ತೆ ಅಲ್ಲಿಂದ ಪಾಪ ಮಾರೆ ನಕ್ಷತ್ರ ನನಗೆ ಬೇಜಾರಾಗಿದೆ. ಅವಳಿಗೆ ಇವರೆಲ್ಲ ಹೊರಟ್ರಲ್ಲ ಅದಕ್ಕೆ. ಎಲ್ಲರೂ ಹೊರಟ್ರು, ಅವರೊಟ್ಟಿಗೆ ಅಪ್ಪ ಸಹ ಹೊರಟ್ರು. ಲವ್ ಯು. ಓಕೆ ಅಲ್ಲ ಪಾಪ ಅವಳೆ ಮೊನ್ನೆ ರೂಪೇಶ್ ಹಾಯ್ ಮಾಡು. ರೂಪೇಶ್ ಬಂದ. ಈಗ ಅಣ್ಣ ಹಿಂದೆ ಹೋಗಿದ್ದಾನೆ, ನಾನು ಡ್ರೈವ್ ಮಾಡ್ತಾ ಇದ್ದೇನೆ. ನೀನ್ ಎಂತ ವರ್ಕ್ ಮಾಡುದು ಅಂತ ತುಂಬಾ ಮಂದಿ ಕಮೆಂಟ್ ಮಾಡ್ತಾರ. ನಾನು ಗ್ರಾಫಿಕ್ ಡಿಸೈನರ್, ಅನಿಮೇಷನ್. ಒಂದು ಡಿಸೈನರ್ ತರನೇ ಕಾಣುದಿಲ್ಲ. ಅದು ಎಂತನು ಈಗ ನೀನ್ ನೋಡಿ ಯೂಟ್ಯೂಬರ್ ಆಗಿದ್ಯಾ? ಇಲ್ಲ ನೀನ್ ಸಹ ಹಾಗೆ ಮಾತ್ರ ಕಟ್ ಮಾಡೋಲ್ ತರ ಇದ್ಯಾ. ಇವಳು ಮಾತ್ರ ವಸ್ತ್ರಜ್ಞ ಓನರ್ ತರನೇ ಇದ್ದಾಳೆ. ನನ್ನ ಮುದ್ದು ಗೊಂಬೆ. ಆಕ್ಟಿಂಗ್ ಮಾಡ್ತಾರೆ. ಮೊದಲಲ್ಲಿ ಗಂಟೆ 9 ಗಂಟೆ ಆಗಿದೆ, ಇನ್ನು ಯಾವಾಗ ರೀಚ್ ಆಗ್ಲಿಕ್ಕೆ ನಾವು? ನೀವು ಅಲ್ಲಿ ಹೋಗಿ ಇನ್ನು ಅಲ್ಲಿ ಅವ್ರು ಹೇಳಿದ್ರೆ ಆಯ್ತು, ಊಟ ಅಲ್ಲ ಕ್ಲೀನ್ ಮಾಡಿ ಗುಡಿಸಿ ಸ್ವಲ್ಪ. ಎಷ್ಟೊತ್ತಾಗ್ಬೋದು ತಲುಪಲಿಕ್ಕೆ? ಎಷ್ಟೊತ್ತು ತೋರಿಸ್ಕೊಂಡು? ಇನ್ನು 4 ಗಂಟೆ ಉಂಟು ಹೋಗ್ಲಿಕ್ಕೆ. 11 ಗಂಟೆ ಆಗ್ತದೆ ನೀವು ಅಲ್ಲಿ ತಲುಪುವಾಗ. 11 ಗಂಟೆ ತಂದ್ರೆ ಇದು 1 ಗಂಟೆ. 12 ಗಂಟೆ ಆಗ್ತದೆ. ಹಾ, ಮಧ್ಯಾಹ್ನ ಊಟಕ್ಕೆ ಸರಿ ಆಯ್ತಲ್ಲ. ಅಲ್ಲ ಆಗ ಮನೆ ಹೊರಡುವಾಗಲೇ 12ವರೆಗೆ ರೀಚ್ ಆಗುತ್ತದೆ, ಈಗ 1ವರೆಗೆ ರೀಚ್ ಆಗುವ ಹಾಗೆ ಆಗ್ತದೆ. ಅದು ಅಣ್ಣ ಬಿಟ್ಟದ್ದು. ಈಗ ಅಣ್ಣನಿಗೆ ನಾನು 1 ಗಂಟೆಗೆ ಬಂದೇನೆ. 1 ಅವರದಲ್ಲಿ ಹೊನ್ನಪ್ಪನ ನೋಡಿಕೊಂಡು ಬಂದೆ. ನಿಲ್ಲಕ್ಕೆ ಜೋರು ಮಳೆ. ಕೊಡೆ ಉಂಟಾ? ಎಷ್ಟು ದೂರ ಹೋಗ್ಬೇಕು ಇಲ್ಲಿಂದ? ಚೂರಂತೆ 2 ಕಿಲೋಮೀಟರ್. ಬಿಟ್ಟು ಬರ್ಬೇಕಾ? ಬೇಡವಾ, ನೀವು ಲೇಟ್ ಆಗ್ತದೆ ಅಂತೆ. ತುಂಬಾ ಸಿಗ್ನಲ್ ಉಂಟಾ? ಸಿಗ್ನಲ್ ಹಾಕಿ ನೀವು ಅಲ್ಲಿ ಸಿಟಿಗೆ ಹೋಗಿ ಮತ್ತೆ ಟರ್ನ್ ಮಾಡಿ ಬರೋದು. ಕೆಸರೌದು, ಇಲ್ಲಿಂದ ಮೆಲ್ಲ ಹೋಗ್ಬೋದು ಆಚೆ. ಮೆಲ್ಲಕ್ಕೆ ಫಾಸ್ಟ್ ಹೋಗು. ಗಾಡಿ ಇಲ್ಲ ಮೆಲ್ಲ ತೆಗಿಬೇಕಾ? ಮೆಲ್ಲಕ್ಕೆ ಗಡ್ಡಿ ಮೆಲ್ಲ ತೆಗಿತಾನೆ. ಬಾಯ್ ಬಾಯ್. ಹೇಳ್ತಾರೆ ಬೇಕಾದ್ರೆ ಬಿಡುದಾದ್ರೆ ಬಿಡ್ತೇವ. ಬೇಕಾದ್ರೆ ಬಿಡ್ತೇವಂತೆ. ಸ್ವಲ್ಪ ಹೊತ್ತಾಗಿ ಹೋಗಿ ಆಯ್ತು, ಈಗ ಕೇಳ್ತಿದ್ದಾರೆ ಬೇಕಾದ್ರೆ ಬಿಡ್ತೇವಾ? ಅದು ಮೆಲ್ಲ ಹೋಗುತ್ತವ. ಅವನೊಂದು ಪಾಪದ ಜೀವಿ ಅವ ನಮ್ಮ ಹೌದು ಮಾರ್ರೆ. ಆದ್ರೆ ಕೆಲವೊಮ್ಮೆ ಸುಳ್ಳು ಹೇಳ್ತಾನೆ. ಅವನು ಸುಳ್ಳು ಕೇಳಿ ಭವ್ಯತಿಗೆ ಮದುವೆ ಇದ್ದಂತೆ. ಆಮೇಲೆ ಗೊತ್ತಂತೆ ಭವ್ಯತಿಗೆ ಇಲ್ಲೊಂದು ಕಲ್ಲುಂಟು ಅಂತ ಹೇಳಿದ್ರು ಮನೆ ಹಿಂದೆ. ಎಂತ
ಇಲ್ಲಿ ಫಾಲ್ಸ್ ಎಲ್ಲ ಉಂಟು ಅಂತ ಹೇಳಿದ್ದು ತೋಡು ತೋರಿಸಿದ್ದಾನೆ. ಸುಮ್ಮನೆ ಇದು ಇವರದ್ದೇ ಇಲ್ಲ, ಆಯ್ತಾ ಇಲ್ಲ, ಎಲ್ಲ ಇಲ್ಲ. ಕತೆ. ಇಲ್ಲ, ಸರಿ ಇದ್ದಾರೆ ಅಣ್ಣ ಮತ್ತೆ ತಮ್ಮ ಸುಳ್ಳೆಲ್ಲಿದ್ದಾರೆ. ಪವಿಯತಿಗೆ ಹತ್ರ ಕೇಳಬೇಕಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಇನ್ನು ಎಷ್ಟು ಕಿಲೋಮೀಟರ್ ಹೋಗೋದಿದೆ ಪಜ್ಜು? 220. 1 ಅವರ್ಗೆ 220 ಇದೆ. ಇನ್ನು ಕತ್ತಲೆ ಆಗಿದೆ ಅಥವಾ ನಾನು ಕನ್ನಡಕ್ಕೆ ಹಾಕಿ ಕತ್ತಲೆ ಅದ್ದ ಓ ಮೊನ್ನೆ ಅಮ್ಮ ಎಂತ ಮಾಡಿದ್ರು ಬೇಗ ಅದೆಂತ ಹೇಳು ಸ್ಟೋರಿ. ಎಂತ ಗೊತ್ತಾ, ಅವರಿದ್ದಾರಲ್ಲ ಗೋಪಿ ಸರ್, ಅವರ ವೈಫ್ ಅಲ್ಲಿ ಕ್ಯಾರವಾನಿಗೆ ಬಂದಿದ್ರು. ನಾನು ಕ್ಯಾರವಾನಲ್ಲಿದ್ದೆ. ಕ್ಯಾರವಾನಲ್ಲಿ ಇದ್ದಾಗ ಅವರು ಒಂಚೂರು ಅದೇ ಅವ್ರಿಗೆ ಡ್ರೆಸ್ ಮಾಡ್ಲಿಕ್ಕಿತ್ತು. ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ರು, ನನ್ನ ಮನೆಯವರಿಗೆ ಬೇಗ ಹೋಗ್ಬೇಕಂತೆ, ಹಾಗೆ ಬೇಗ ಹೋಗ್ಬೇಕು ನಾವು, ಅದಕ್ಕೆ ಕಾಯಕ್ಕಾಗಲ್ಲ ಅಂತ. ಅದಕ್ಕೆ ದೊಡ್ಡಮ್ಮ ಕೇಳ್ತಿದ್ರು, ಓ ನಿಮ್ಮ ಮನೆಯವರೆಲ್ಲ ಬಂದಿದ್ದಾರ? ಓ ಬೇರೆ ಮನೆಯವರೆಲ್ಲ ಬಂದಿದ್ದಾರ ನಿಮ್ಮದು? ಅವರು ಗಂಡನಿಗೆ ಹೇಳುದು, ಗಂಡನಿಗೆ ಅವರು ಗಂಡ ಅಂತ ಹೇಳಿದಲ್ಲ, ಮನೆಯವರು ಅಂತ ಹೇಳಿದಲ್ಲ, ಅತ್ತೆ ಅನ್ಕೊಂಡಿದ್ದಾರೆ ಮನೆಯವರೆಲ್ಲರೂ ಸಹ ಬಂದಿದ್ದಾರೆ. ಮಂಗಳೂರು ಕನ್ನಡ ಮತ್ತು ಉತ್ತರ ಕರ್ನಾಟಕ ಕನ್ನಡ ಡಿಫ್ರೆನ್ಸ್. ನಮ್ಮಲ್ಲಿ ಮನೆಯವರಂದ್ರೆ ಮನೆಯವರು ಎಲ್ಲರೂ, ಅವರ ಮನೆಯವರು ಗಂಡ. ಪಾಸ್ ಈಗ ನಾವು ಈಚೆ ಹೋಗ್ಬೇಕಿತ್ತು, ಪಾಸ್ ಆಗಿರ್ತೇವೆ, ಅಲ್ಲಿ ಹೋಗಿರ್ತೇವೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಈಚೆ ಹೋಗ್ಬೇಕಿತ್ತು ಅಂತ. ಅಮ್ಮ ಸಡನ್ ಆಗಿ ನಾನು ಹೇಳಿದೆ ಅಲ್ಲೇ ಅಲ್ಲ ಇಲ್ಲಿಂದ ಹೋಗ್ಲಿಕ್ಕೆ ಅದಾಯ್ತಾ ಫ್ಲಾಸ್ಕ್ ಅಲ್ಲಿ ನೀರ್ ಎತ್ತಾಯ್ತಾ, ಅದು ನಾನು ಕುಡ್ತಿದ್ದೇನೆ, ಬಾಯ್ ತುಂಬಾ ಬಿಸಿ ಈಗ ಆಯ್ತಾಯ್ತಾ. ಇವರು ನಾ ಹೇಳಿದೆ ಬಿಸಿ ಉಂಟು, ಕಟ್ತಿದ್ದಾರೆ. ಮಗು ಇದದು ಅವಳು ಹಾಕಿದ್ಲು. ದೊಡ್ಡದಾಗ್ತದ ಮತ್ತೆ ಇಲ್ಲಿ ಸೈಡ್ ಲೂಸ್ ಆಗ್ತದೆ. ನನ್ನ ಎದೆಯ ಕನ್ನ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲೇ ತನಗೆ ಇತ್ತು ಇನ್ನ ಕಣ್ಣ ಹೊಳಪು ಉಸಿರು ಹಾಡು ಹೋಗುವ ಹಾಗೆ ಬಿಗಿದು ಜೋರಾಗಿ ಹೇಳ್ರ ಕಾಪಿ ರೈಟ್ ಬರ್ತದೆ. ಮತ್ತೆ ಮತ್ತೆ ನಿನ್ನುಸಿರು ನನ್ನನು. ನಿಮಗೆ ಒಂಚೂರು ಇದಿಲ್ಲ ಮರೆ, ಟೇಸ್ಟೇ ಇಲ್ಲ. ಒಂದು ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸ್ಯಾಡ್ ಅನ್ನೋದ್ರೂ ಕೂಡ ಜೋಶಲ್ಲಿ ಹೇಳಿ, ಕಾಪಿರೈಟ್ ಬರ್ತದಲ್ಲಿ. ಹೇಳು ನೀನು ಹೇಳು 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 ಹೋಗು, ನಾನು ಹೇಳುದಿಲ್ಲ. ಎಂತ ಹೇಳು? ಬಟರ್ಫ್ಲೈಸ್ ಇನ್ ಸ್ಟೊಮಕ್ ಮುಂಚೆ ಹೇಗೆ ಡಿಸ್ಕ್ರೈಬ್ ಮಾಡ್ತಿದ್ರು? ಅದೆಂತ ಯಾವ್ದು ಏನದು? ಬಟರ್ಫ್ಲೈಸ್ ಇನ್ ಸ್ಟೊಮಕ್ ಅಂತ ಹೇಳಿದ್ರೆ ನಮಗೆ ಇಷ್ಟದವರು ಅವರನ್ನು ನೋಡಿದಾಗ ಒಂಥರ ಹೊಟ್ಟೆಲ್ ತಳಮಳಾಗೋದನ್ನು ಬಟರ್ಫ್ಲೈಸ್ ಇನ್ ಸ್ಟೊಮಕ್ ಅಂತ ಹೇಳಿ. ಅದೀಗ ಎಂತಕ್ಕೆ ಹೇಳ್ತಿದ್ದೆ? ಅದೇ ಅದನ್ನೇ ಡಿಸ್ಕ್ರೈಬ್ ಮಾಡ್ತಾರೆ ಅಂತ. ಹಂಗೆ ಈ ಸನಿಹಕ್ಕೆ ಬಂದರೆ ನನ್ನ ಫೇವರೇಟ್ ಯಾವ್ದು ಗೊತ್ತಾ? ಹೂದೋಟದಲ್ಲಿ ನೀನು ಓಡಾಡಲೇ ಬೇಡ ಚಿಟ್ಟವನ್ನು ನಿನ್ನ ಮುತ್ತು ಕೊಡಲಿ ನೀನು ಸನಿಪಾನ ಕನಿಕನ ಮನೆ ಸನಿಕನ. ಸೈಡ್ ಹಾಕು, ವಾಂತಿ ಬರ್ಕೊಂಡು. ನನ್ನ ಫೇವರೇಟ್ ಸಾಂಗ್. ನನಗೆ ತುಂಬ ನನ್ನ ಒಬ್ಬ ಪರ್ಸನ್ ಒಳ್ಳೆ ಆತ್ಮೀಯರು, ಅವರ ಫೇವರೇಟ್ ಆಗಿತ್ತು, ಈಗ ನನ್ನ ಫೇವರೇಟ್. ಸಾರಿ ನಂದಲ್ಲ. ಹೂದೋಟದಲ್ಲಿ ನೀನು ಓಡಾಡಲೇ ಬೇಡ. ಒಂದ್ ನಿಮಿಷ, ಅದು ಕುನಾಲ್ ಗಾಂಜಾವಲ್ಲ ಹಾಡಿದಾಯ್ತಾ ಇವನ್ ಅವರ ನಿಮ್ ಫ್ರೆಂಡ್ಸ್ ಕುನಾಲ್ ಗಂಜವಾಲ್ ಅವ್ರದ್ದು ವಾಯ್ಸ್ ಬರ್ತಿಲ್ವನ? ಏಯ್ ಶಂಕರ್ ನಾಗ್ ಅವ್ರದ್ದು ಬೇರೆ ಹಾಗತ್ತಾರ. ಎರಡು ಸಹ ಏಯ್ ಇದು ಹೂದೋಟದಲ್ಲಿ ನಾನು ಈಗಲ್ಲ ಬೀಚ್ ಬೀಚ್ ಏ ಬೀಚಿಗೆ ನಿಲ್ಲಿಸೋಣ. ಮರ ಒಂದು ನಾವು ಇಲ್ಲಿಗೆ ಬಂದಿದ್ದೇವೆ ಅವತ್ತೊಮ್ಮೆ ಡಿನ್ನರ್ ಮಾಡ್ಲಿಕ್ಕೆ. ಸೇಮ್ ನಿಜ.
ಅಲ್ಲಿ ಗಂಗುಲಿ ಇತ್ತು, ನೀವು ಅವತ್ತು ಗಂಗುಲಿ ನಿಮ್ಮ ಫ್ರೆಂಡ್ ಮನೆಗೆ ಚಂದ ಉಂಟು. ಗಂಗೂಲಿ, ಸಚಿನ್ ತೆಂಡೂಲ್ಕರ್ ಎಲ್ಲರೂ ಇದ್ದಾರೆ. ಇಳಿಯೋಣ ಬರುವಾಗ ಹೋಗುವ, ಈಗ ಹೋಗುವ. ಬರುವಾಗ ಹೋಗ. ಈಗ ಆಶಾನ ಮದುವೆಗೆ ಹೋಗೋಣ, ಇಲ್ಲಾಂದ್ರೆ ಮದುವೆ ಮುಗ್ದು ಹೋದ್ರೆ ಕಷ್ಟ. ಅವಳು ತಾಳಿ ಕಟ್ಟದೆಲ್ಲ ನೋಡ್ಬೇಕಲ್ಲ. ತಾಳಿ ಕಟ್ಟ ಆಗಿದ ಮಧ್ಯಾಹ್ನ ಊಟ ಬಡಿಸ್ಕೊಂಡು ಅಲ್ಲ, ಅಟ್ಲೀಸ್ಟ್ ಮಧ್ಯಾಹ್ನ ಊಟ ಬಡಿಸ್ಲಿಕ್ಕಾದ್ರೂ ಪರವಾಗಿಲ್ಲ, ತೊಳಿಲಿಕ್ಕೆಲ್ಲ ಎಲ್ಲ ಚಾರ್ಜರ್ ಎಷ್ಟು ಚಂದ ಉಂಟು. ಈಗ ಇಲ್ಲಿ ನಮ್ಮ ವರ್ಷ ಇನ್ಸ್ಟಾ 360 ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ಸಣ್ಣ ನೇಟ ನನ್ನ ಬಾವಟಿ ಈಗ ಒಂದು ಸಾಹಸ ಮಾಡಿದ್ದು ವರ್ಷ, ಅದು ರೆಕಾರ್ಡೇ ಗೊತ್ತಿಲ್ಲ. ಹಂಗೆ ಹಿಡ್ಕೊಳಿಗೆ ಮಾತ್ರ ಕೊಟ್ಟದ್ದು, ರೆಕಾರ್ಡ್ ಮಾಡು ಅಂತೆಲ್ಲ ಹೇಳಿಲ್ಲ ನೀನು. ನಿಂಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಒಳ್ಳೆ ಸೀನ್ ಎಲ್ಲ ಇದು ಮಾಡಿದ್ರು. ಅಣ್ಣ ವರ್ಷ ಅಣ್ಣ ಅದು ಬೇರೆ, ಇವಳು ವರ್ಷ ಯಾವಾಗ ಮಾಡಲಿಲ್ಲ, ಪ್ರಜ್ಞೆ ಮಾಡಿದಾಳೆ. ಅವಳು ದೇವಿಕೊಂದು ಗಾಳಿ ಬೀಸಿರ್ಬೇಕು. ಯಾರಿಗೆ ಎಲ್ಲದಕ್ಕೆ ಜನನ್ನ ದೂರ ಹಾಕುದಾಯ್ತಾ? ಒಂದು ಒಳ್ಳೇದು ಹೇಳಿ ನೋಡ ಮಂಗ. ಅವನ್ ಯಾಕೆ ಹೇಳಿದ್ದು ಭವ್ಯಗೌಡಂದು ಇದ್ರಲ್ಲಿ ಆಗಿತ್ತು ಅಂತ. ಮನಸ್ಸು ಪೂರ ನೀರೇ, ನಗುವ ಸಾರ ನೀರೇ, ಇರುವ ನೂರು ಕ್ಷಣ ನಿನ್ನ ಮನ ನನ್ನ ಮನನ ನೀನೇ, ಸುಳಿವು ನೀನೇ. ನಿನ್ನ ಮಂಡಿಯಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಅಲ್ಲಿ ತುಂಬ ಡೇಂಜರ್ ಅಂತ. ಅವಳಿಗೆ ತುಂಬ ಇಷ್ಟ ಆ ಪ್ಲೇಸು. ಅವಳು ನೋಡಿ ವಾಪಸ್ ಆಟ ಮಾಡ್ತಿದ್ದಾಳೆ. 12:30 ಆಯಿತು. ಬಹುಶಃ ಇಲ್ಲಿ ಬೇಗ ಮದುವೆ ಮುಗಿಯುತ್ತಾ ಅಂತ ನಾವು ಇದೆಯಾ. ಮದುವೆ ಮನೆ ಬಂತು. ಆಶಾ ಅಂತ ಹೆಸರಿದೆಯಾ ನೋಡು. ಅದೇ ಗೃಹ ಪ್ರವೇಶ ಯಾಕೆ ಮಾಡಿದ್ದಾರೆ? ಗೃಹ ಪ್ರವೇಶವಾ? ರೈಟಾ? ಇಲ್ಲ, ನಾವೀಗ ಯಾರ್ದಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಊಟ ಮಾಡಿ ಬರ್ತೇವೆ. ಇವಳು ನಾನಲ್ಲ. ಎಲ್ಲಿ ಪಾರ್ಕ್ ಮಾಡುದು ಅಂತ ಹೇಳಿ ಭಯಪಟ್ಟು. ಅದ್ರ ಪ್ರಜ್ಞೆ ನೋಡಿ ಎಂತ ಒಂದು ಬುದ್ಧಿವಂತಿಕೆ ಅಂದ್ರೆ. ಇಲ್ಲಿ ನೋಡಿ, ಮದುಮಗಂದು ಕಾರ್ ಇದೆ ಇಲ್ಲಿ, ಅದ್ರ ಮುಂದೆ ಸೈಡ್ ಅಲ್ಲಿ ಒಂದು ಗ್ಯಾಪ್ ಇದೆ, ಅಲ್ಲಿ ನಿಲ್ಸಿದಾಳೆ. ವಾ ಒಳಗೆ ಹೋಗುವ ನಾನಿದ್ದೇನೆ ಅಂತ ಹೇಳಿ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸಿದ್ಲು. ಅವಳದ್ದೇ ಮದುವೆ. ಹಂಗೆ ಈ ಟೈಮಲ್ಲೆಲ್ಲ ನಾನು ಒಳ್ಳೆ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದ್ದೀನಿ. ಹೋಗ ಇಳಿಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ನಾನು ಹೇಳುದು ಕೇಳು. ಹಿಂದೆ ಹೋಗುದು. ನೀವು ಸುಮ್ಮನೆ ಕೂತ್ಕೊಳ್ಳಿ ಒಮ್ಮೆ ಅಲ್ಲಿ. ನಾನು ನಿಮ್ಗೆ ಕಷ್ಟ ಆಗುದು ಎಂತಕ್ಕೆ? ವಾಪಸ್ ಹಿಂದೆ ತೆಗೆದು ವಾಪಸ್ ಮುಂದೆ ತೆಗೆದಲ್ಲ. ನೋಡಿ ಎಂತ ಅಡ್ಜಸ್ಟ್ಮೆಂಟ್ ಇವಳಿಗೆ. ಅದನ್ನ ಆಫ್ ಮಾಡಿ ನಾನು ಹತ್ತಿಕೊಂಡು ಹೋಗುದು. ಇಲ್ಲಿಂದ ಹೇಗೆ ಹತ್ತಿಕೊಂಡು ಹೋಗ್ತಾಳೆ? ನೀವು ಒಮ್ಮೆ ಇಳಿರಿ. ಈ ಚಂದ ಬರ್ತೀಯಾ? ಇಳಿರಿ, ನೀವು ಫಸ್ಟ್ ಇಳಿರಿ. ನೋಡಿ ಎಷ್ಟು ಅಡ್ಜಸ್ಟ್ಮೆಂಟ್ ಇವಳಿಗೆ. ಚಂದ ನೋಡಿ. ಮತ್ತು ಇದರಲ್ಲಿ ಒಂದರಲ್ಲಿ ಹೊಗಳ್ತಿದ್ದೇನೆ ಅಷ್ಟೆ. ಇದು ಪ್ರಜ್ಞಾನ ಐಡಿಯಾ, ಇಲ್ಲೆಲ್ಲ ನಿಲ್ಲಿಸ್ಬೇಕು ಅಂತ. ಆಶಾಂದೆ ಮದುವೆ, ಬೇರೆ ಯಾರ ಮದುವೆಗೆ ಬರಲಿಲ್ಲ, ಹೆದರಬೇಡಿ. ಆಶಾಂದೆ ಮದುವೆಗೆ ಬಂದಿದ್ದು, ಆಯ್ತಾ? ಆಶಾ ನಮ್ಮನ್ನು ನೋಡಿದ್ಲು,
ಇವಳು ಪ್ರಜ್ಞೆ ಉಂಟಲ್ಲ, ಅವಳಿಗೆ ಕಾಣಬಾರ್ದು ಅಂತೇಳಿ ಈಚೆ ನಿಂತಂತೆ. ಅವಳು ನಾನೇ ಹಾಯ್ ಮಾಡಿದೆ ಅವಳಿಗೆ. ನಮಸ್ತೆ, ಹಾಯ್, ಹೇಗಿದ್ದೀರಿ? ಆಶಾ ಅವರ ಅಕ್ಕ ನೋಡಿ, ಆಶಕ್ಕ. ನಿಮ್ಮ ಹೆಸರು ಎಂತ? ಆಶಕ್ಕ. ನಿಮ್ಮ ಹೆಸರು? ನಳಿನಾಕ್ಷಿ. ಹೌದು, ಆಶನ್ ಥರನೇ ಕಾಣಿಸ್ತಾರಲ್ಲ, ಮಾತಾಡೋದೆಲ್ಲ. ಆಶಾನ 3ನೇ ಅಕ್ಕ. ಇವತ್ತು ಮೊನ್ನೆ ಹೌದಾ? ಹಾಯ್. ಇದು ಆಶಾನ 2ನೇ ಅಕ್ಕ. 2ನೇ ಅತ್ತೆ, 3ನೇ ಅಕ್ಕ. ಇನ್ನೊಂದು ಯಾರು? ಹೌದು, 2. ಓಹ್, ಆಶಾಕ್ಕನವರು ಸುಮಾರು ಮಂದಿ ಇದ್ದಾರೆ. ಆಶಾಕ್ಕ, ಆಶಾನ 2ನೇ ಅಕ್ಕ. ಆಶಾ ಅವರ ಅಣ್ಣ. ಹಾಯ್, ಆರಾಮ? ಇವರಿಗೆ ನಾವು ಜಗಳ ಆಡೋದು ತುಂಬ ಮಜಾ ಅಂತೆ. ಅಂದರೆ ನಿಮ್ಮ ಮನೆಯಲ್ಲೂ ಅದೇ ಇರ್ಬೋದು. ಹೌದು, ನಾವು ಅಷ್ಟು ಪ್ರಯತ್ನ ಮಾಡಿದ್ವಿ ಜಗಳ ಆಡಲಿಕ್ಕೆ, ಆಗಲೇ ನಿಮ್ಮ ಥರ ಜಗಳ ಆಡ್ಲಿಕ್ಕೆ ಬರೋದಿಲ್ಲ. ನಮ್ಮ ತರ ಜಗಳ ಆಡ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ನಿಮಗೆ ಈ ದೇವಿಕಾ ವರ್ಷ ನಿಮಗೆ ಹೇಳಲಿಕ್ಕೆ ಇತ್ತಾ? ಇತ್ತು ಶಡಪ್ ಒತ್ತೆ ಮಾಡಿ ಕಾತಿದ್ದಾರೆ ಆಯ್ತಾ. ಕಾಗದ ಕೊಟ್ಟಿದ್ದಾರೆ ಪಾಪ ಮನೆಗೆ. ಹೌದು, ರೂಪೇಶಿಗಿತ್ತಾ? ಹೌದಾ? ಬಾಬೆ ನೋಡಿ ಎಷ್ಟು ಚಂದ ರೆಡಿ ಆಗಿದ್ದಾಳೆ, ಕೂದಲು ಇಲ್ಲದ್ರು ಎಷ್ಟು ಚಂದ ಕಾಣ್ತಾಳೆ. ಹಲೋ, ಹಾಯ್, ಕಂಗ್ರ್ಯಾಚುಲೇಷನ್ಸ್. 1 hour ಸೊಸೆ. ಓ, ನಮಸ್ಕಾರ. ಹಾಯ್. ಓಕೆ, ಆಶನ ಮದುವೆ. ನಮ್ಮ ಕಂಟೆಂಟ್ ಎಲ್ಲ ನೋಡಿ. ನಾನು ನೋಡ್ತೇನೆ ಸರ್, ನೋಡ್ತಿದ್ದೇನೆ. ನಮ್ಮ ಕಂಟೆಂಟ್ ಅಲ್ಲಿ ಆಶಾ ಇದ್ರು. ಆಶಾ ಒಂದು ಅಂತ. ಎಂತ ಇದು? ಆಶನಿಗೆ ಮದ್ವೆ. ಇದು ಕೂಡ ಯಾಕೆ ಅಳ್ತೀರಾ ಅಂತ ಕೇಳೋದಿಲ್ಲ ಅಲ್ಲ, ಇವರು ಎಷ್ಟು ಜೋರಿದ್ದಾರೆ. ನೀವು ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ರೆ ಯಾಕೆ ಮಾಡ್ಕೊಂಡಿದ್ರೆ ಅಂತ ಕೇಳೋದಿಲ್ಲ ನೀವು. ನನ್ನ ಕಷ್ಟದ್ದು ಏನು ಬೆಲೆ ಇಲ್ಲ, ಅವ್ರದ್ದು ಕ್ವಶನ್ ಮಾತ್ರ ನಿಮಗೆ ಗೊತ್ತಾಗ. ಯಾಕಂದ್ರೆ ನಾವೆಲ್ಲ ಅವ್ರ ಸಪೋರ್ಟರು. ನಿಮ್ಮ ಹಸ್ಬೆಂಡ್ ಹತ್ರ ನಾವು ಮಾತಾಡೋಣ ಕೂತ್ಕೊಂಡು. ಇದು ನಿಮ್ದು ಲವ್ ಮ್ಯಾರೇಜ್ ಅರೇಂಜ್? ಅರೇಂಜ್. ಎರಡು ಅರೇಂಜ್ ವಿತ್ ಲವ್. ಹೆಂಗೆ? ಅರೇಂಜ್ ಕಮ್ ಲವ್. ಅವ್ರದ್ದು ಡೇಟ್ ಆಫ್ ಬರ್ತ್ ಇವ್ರದ 20 May 2000. ಕರೆಕ್ಟ್. ಗೆದ್ಬಿಟ್ರು. ಅವ್ರದ್ದು July 26. ಕರೆಕ್ಟ್. ಸೂಪರ್. ಏನು ಹಂಗೆಲ್ಲ ಮರ್ತೋದ್ರೆ ಮತ್ತೆ ಇವ್ರು ಕಷ್ಟ, ಮತ್ತೆ ಹೊಡಿಬೋದು. ಸರಿ, ಹೊಡಿತೀರಾ? ಯಾರು ಪಾಪ ಅನ್ಸುತ್ತೆ? ನೋಡಿದ್ರೆ ಹಾಗೆ ಅನಿಸ್ತದೆ. ಅಲ್ಲ, ಇಲ್ಲ, ನಿಮ್ಮಿಬ್ಬರಲ್ಲಿ ಯಾರು ಪಾಪ ಯಾರು ಜೋರು ಇರ್ಬೋದು? ನಾನು ಪಾಪ. ನಾನು ಪಾಪ ಇವರೇ ಪಾಪ. ಗಂಡನೇ ಯಾವಾಗಲೂ ಪಾಪ. ಯಾಕಂದ್ರೆ ಒಂದು ಒಳ್ಳೆಯ ಮಗುವಿನಂತ ಮನಸ್ಸಿನ ಹುಡುಗಿ, ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಹುಡುಗಿಯನ್ನ. ಇಲ್ಲ, ನಮ್ಮ ಫ್ರೆಂಡ್ ನೋಡಿ ಇಲ್ಲಿ. ನೀವಿಲ್ಲಿ ಹೌದಾ? ನಮ್ಮ ಕೇದಾರ್ನಾಥ್ ಫ್ರೆಂಡ್ಸ್. ಹಾಗೆ ಇಲ್ಲಿ ಸ್ವಲ್ಪ ಜನ ಕಾಯ್ತಿದ್ರೆ, ಆಮೇಲೆ ನಮಗೆ ಬಂದು ಹೊಡಿತಾರೆ. ಅದಕ್ಕಿಂತ ಮುಂಚೆ ಹೊರಡ್ತೀವಿ. ನಿಮ್ದಲ್ಲಿ ಊರು? ಬೇ ಊರ್ದಾಕ್ಲೇನಾ? ಒಕ್ಕಡೆ ಅಮ್ಮ ಇವರು ಹಾಕೋರ್ಚಿ ಅಂತ ಅವಶ್ಯ ಅಂತ. ನಮ್ಮ ಜೊತೆ ದತ್ತಾತ್ರೇಯ ಅವರಿದ್ದಾರೆ. ಇವರು ಇಲ್ಲಿ ಮಾತಾಡಿಸ್ಬೇಕಾದ್ರೆ ಗೊತ್ತಾಯಿತು, ಅದ್ಭುತ ಮಿಮಿಕ್ರಿ, ಆಮೇಲೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಂತ. ಒಂದು ಝಲಕ್ ತೋರಿಸಿ ಸರ್ ನನಗೆ. ಸರ್, ನನ್ನ ಹೆಸರು ದತ್ತಾತ್ರೇಯ ಅಂತ. ದತ್ತಾತ್ರೇಯನ ಗುರು ದತ್ತಾತ್ರೇಯನ ವಾಹನದ ಹೆಸರು ನಾಯಿ. ಆ ನಾಯಿದೆ ಫಸ್ಟ್ ನಾನು ಎಲ್ಲಿ ಮಾಡೋದು. ಆ ನಾಯಿ ಬೇರೆ ಬೇರೆ ಟೈಪನ್ನು ಕೂಗೋದು. ಕಟ್ಟಾಕಿದ ನಾಯಿ ಒಂಥರ, ಬೀಚ್ ಹಾಕಿದ್ದು ಒಂಥರ, ಆಲ್ಸೇಷನ್ ಬೇರೆ, ಆ ಥರ ಇರೋದು. ಕಲ್ಲು ಹೊಡೆದ ನಾಯಿಗೆ ಹೊಡೆದಾಗ ಅದೇ ದೊಡ್ಡ ಅಲ್ಸೇಷನ್ ಆದರೆ ಓಕೆ, ಸೂಪರ್. ಆಮೇಲೆ ನನ್ನ ಫೇವ್ರೇಟ್ ಹೀರೋ ಜಗ್ಗೇಶರು. ಆ ಜಗ್ಗೇಶರು ಕರ್ನಾಟಕದ ಹುಟ್ಟಿ ಕನ್ನಡ ಮಾತಾಡೋ ಕಲಿಯೋ ಬೆಪ್ಪ, ಚೆನ್ನಾಗಿ ಅಪ್ಪ ಅಮ್ಮನದ ಬಿಟ್ಟು ದಾಡಿ ಬಾಡಿ ಅಂತಿರೋ ಬಾಡಿ ಜಾಡ್ಸಿ ಕೃಷಿ ಅದು ಗೊತ್ತಾದರೆ ಎಸ್ಕೇಪ್ ಆಗ್ಬಿಡ್ತೀಯ. ಓಕೆ, ಟಚಿಂಗ್.
ರಾಜಕಾರಣಿಗಳು ಅಂದರೆ ನೀರು ಕೋಳಿ ಕುಲ್ದವ್ರು ಅಂತ. ಯಾವ ಪಕ್ಷದಲ್ಲಿ ದುಡ್ಡು ಇರುತ್ತೆ ಆ ಪಕ್ಷ ಸೇರ್ಕೊಂತಾರೆ. ಇದಿಲ್ಲ ನಿನ್ಗೆ ಗೊತ್ತಾಗಿಲ್ವಾ? ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಏನಪ್ಪ ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಅಣ್ಣವ್ರು ಬಂದಿಲ್ಲ ಅಂತೀರಾ? ಅಣ್ಣವ್ರು ಬಂದರೆ ಮಾತಾಡ್ತಾ ಇಲ್ಲ, ಯಾಕೆ? ಏನಾಗಿದೆ ನಮಗೆ? ಚೆನ್ನಾಗಿದೆ, ನೈಸ್ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್. ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಾನು ಉತ್ತಮ ಶಿಕ್ಷಕ ಅವಾರ್ಡ್ ಕೂಡ ತಗೊಂಡಿದ್ದೀನಿ. ನಾನು ಕೂಡ ನಿಮ್ಮ ಹಾಗೆ ಒಂದು ಕಲಾವಿದನಾಗಿ 4 ಜನರ ಮಧ್ಯೆ ಮೆಚ್ಚುಗೆ ಪಡಿಸ್ಕೊಳ್ಬೇಕು ಅಂತ ಹೇಳಿ ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮಂಥ ಕಲಾವಿದರು ಶಿಕ್ಷಕರಾಗಿರೋದ್ರಿಂದ ನಿಮ್ಮ ಜೊತೆಗೆ ಒಳಗುವಂಥ ಮಕ್ಕಳು ಕೂಡ ಅಷ್ಟೇ ಕ್ರಿಯಾಶೀಲರಾಗಿರ್ತಾರೆ. ಆಲ್ ದಿ ಬೆಸ್ಟ್. ಮೇಲೆ ನೀವೆಲ್ಲರನ್ನ ಸೇರ್ಕೊಂಡು ಮಾತಾಡ್ತೀರಲ್ಲ ಸರ್, ಎಷ್ಟು ಜನರ ಮಧ್ಯದಲ್ಲಿ. ಕೆಲವು ಆರ್ಟಿಸ್ಟನ್ನು ನೋಡಿದಾಗ ಅವ್ರು ಸುಮ್ಮನೆ ಹಾಯ್ ಅಂದ್ಕೊಂತ ದೂರದಲ್ಲಿ ಸರ್ಕೊಂಡು ಹೋಗ್ತಾರೆ. ಆದರೆ ನೀವು ಎಲ್ಲರನ್ನ ಸ್ಪಂದಿಸ್ತಾ ಹೃದಯಕ್ಕೆ ಹತ್ತಿರವಾಗಿ ಬಂದು ಮಾತಾಡ್ತೀರಿ. ಒಂದಲ್ಲ ಒಂದು ದಿವಸ ನೀವು ಒಳ್ಳೆ ಜಾಗದಲ್ಲಿ ಬೆಳಗುತ್ತೀರಾ. ಭವಿಷ್ಯ ಉಜ್ವಲವಾಗಲಿ. ಅದು ದೇವಸ್ಥಾನದಲ್ಲಿ ಹೇಳ್ತಾ ಇದ್ರೆ. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಹೊರಡ್ತೀವಿ. ಒಂದು ಕಂಟೆಂಟ್ ಕೂಡ ಶೂಟ್ ಮಾಡಿದ್ದೀವಿ, ಆಯಿತಾ? ವಿದೌಟ್ ಯುವರ್ ಪರ್ಮಿಷನ್. ಮನೆಗೆ ಬರ್ಬೋದಿತ್ತು. ಮನೆಗೆ ಬರೋಣ ಇನ್ನೊಂದ್ಸಲ, ನೀವು ಫ್ರೀ ಆಗೋಣ. ಖಂಡಿತ ಬರ್ತೀವಿ. ಊರು ಸೂಪರ್ ಅಲ್ಲ? ಓಕೆ. ಮದುಮಗಳು ತೆಂಗಿನಕಾಯಿ ತುಂಬ ತಿಂದಿದಾರಾ ಅಂತ? ಮಳೆ ಜಾಸ್ತಿ ಇತ್ತು ಅಲ್ವಾ? ಅದೆಲ್ಲ ಗೊತ್ತಿಲ್ವಾ? ಮದುಮಗಳು ತೆಂಗಿನಕಾಯಿ ಜಾಸ್ತಿ ತಿಂದರೆ ಮಳೆ ಜಾಸ್ತಿ ಅಂತೆ. ಓಹೋ, ಹೀಗೆ. ಬರಗಾಲ ಬಂದರೆ ಕಪ್ಪೆಗೆ ಯಾಕೆ ಮದುವೆ ಮಾಡಿಸ್ಬೇಕು? ತೆಂಗಿನಕಾಯಿ ಜಾಸ್ತಿ ತಿನ್ನಿಸಿ ಅವ್ರನ್ನ ಮದುವೆ ಮಾಡಿಸ್ಬೇಕು ಬರಗಾಲ ಬಂದರೆ. ಜೋಡಿ ನಂಬರ್ 1 ನೋಡ್ತೀರಾ? ಹೌದೌದು, ನೋಡಿ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುದ್ದ ಅಂದರೆ ಖಂಡಿತ ಬರ್ತೀವಿ. ಬಾಯ್. ಇವರಿಗೆ ಈಗಲೇ ಒಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲ? ಎಲ್ಲ ಪ್ರತಿ ಫಂಕ್ಷನಲ್ಲಿ ಈಗ ಗಂಟೆ ಎಷ್ಟಾಯಿತು? ಹತ್ರ 2 ಗಂಟೆ ಆಯಿತು. ಪಾಪ ಈಗ ಅವಕಾಶ ಸಿಕ್ತು ರೆಸ್ಟ್ ಮಾಡೋಕ್ಕೆ. ಒಳ್ಳೆಯದಾಗಲಿ ಸರ್. ಪ್ರತಿಯೊಬ್ಬ ಫೋಟೋಗ್ರಾಫರಿಗೆ ಈ ಮೂಲಕ ಏನು ಹೇಳ್ತೀರಾ? ನಮ್ಮ ಕೆಲಸ ಮಾಡಲೇಬೇಕು ನಾವು. ಊಟನೂ ಆಗಿಲ್ಲ? ಊಟ ಲೇಟು. ಕೇಳೋರು ಇರ್ತಾರಲ್ಲ? ಕೇಳೋದಿದ್ದಾರೆ. ಫೋಟೋ ಕೇಳೋರು ಇರ್ತಾರೆ, ಊಟ ಕೇಳಿರ್ತಾರೆ. ಚಂದ ಅಲ್ಲ ನಿಮ್ಮ ಊರು? ಮೂರು ಚಂದ ಇದು. ಮಳೆಗಾಲದಲ್ಲಿ ಇನ್ನೂ ಚಂದ ಇರುತ್ತೆ. ಹೌದು, ಬೇಸಿಗೆಗಾಲದಲ್ಲಿ ತುಂಬ ವಿಷಯಕ್ಕೆ ಸೇಮ್ ಆ್ಯಸ್ ಇನ್ ಮಂಗಳೂರು. ಮಾನ್ಸೂನ್ಗೇನೆ ಬಂದಿರೋದು ತುಂಬ ಖುಷಿ ಆಯಿತು. ಕೇದಾರ್ನಾಥಲ್ಲೂ ಸಿಗ್ತಾರೆ, ಮದುವೆಯಲ್ಲೂ ಸಿಗ್ತಾರೆ. ಎಲ್ಲ ಮದುವೆ ಬೇಗ ಹುಡುಗಿ ನೋಡ್ಕೊಳ್ರಿ. ಆದಷ್ಟು ಬೇಗ ಹೇಳ್ತೀವಿ. ಮದುವೆಗೆ, ನಿಮ್ಮ ಮದುವೆಗೆ ಬರ್ಬೇಕು ನಾವು. ಹೌದೌದು, ಆದಷ್ಟು ಬೇಗ ಹೇಳ್ತೀವಿ. ಹಾಗಾದ್ರೆ ಇರಬೇಕು. ಇದೆ. ಸೂಪರ್, ಕಂಗ್ರ್ಯಾಚುಲೇಷನ್. ಓಕೆ. ಆಶಕ್ಕನ ಕಾಶಕ್ಕ. ಬಾಯ್. ನೋಡಿ, ಹಳೇ ಟೆಂಪೋ ಎಲ್ಲ ಮದುವೆ ಮನೆಗೂ ಇದನ್ನೇ ಟೆಂಪೋ ಹೇಳ್ತಿದ್ರು ಆ ಟೈಮಲ್ಲಿ. ಅದು ಇವಾಗಲೂ ಇದೆ. ಎಷ್ಟು ಹಳೆ ಮಾಡಲು ಗೊತ್ತಿಲ್ಲ. ವೀಡಿಯೋ ಮಾಡಬೇಕಿತ್ತು, ಅಲ್ಲಿ ಡ್ರೈವರ್ ಇರಲಿಲ್ಲ. ನಾವೀಗ ಶಶಿ ಹಿತ್ಲುಗೆ ಹೋಗ್ತಾ ಇದ್ದೇವೆ, ಬೀಚಿಗೆ. ಶಶಿ ಅಲ್ಲ, ಶಶಿ ಹಿತ್ಲು. ಈಗ ನಾವು ಶಶಿ ಹಿತ್ಲು ಬೀಚಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತುಂಟ ದಾರಿ? ಇಲ್ಲ ನೋಡಿ, ಇಲ್ಲೆಲ್ಲ ರಿಕ್ಷಾ ಎಲ್ಲ ಓಡಾಡ್ತದೆ. ಸುಮ್ಮನೆ ಲಾಗಿಗೆ ಏನಾದ್ರು ಮಾತಾಡ್ತು. ಬಂದಾಗೆ ಹೋದ ಜನ್ಮದಲ್ಲಿ ಬಂದಿರು. ಹಲೋ, ಎಲ್ಲಿದ್ಯಾ? ನೀನ್ ಎಲ್ಲಿದ್ಯಾ ಅಣ್ಣ? ಆಗ ನೀನ್ ಅಲ್ಲೇ ಮೆಲ್ಲ ಕೂತ್ಕೊ, ಮೆಲ್ಲ ಬರ್ತಿದ್ದೇವೆ. ಬೀಚ್ ಎಲ್ಲ ಮೆಲ್ಲ ಬರ್ತೇವೆ ನಾವು. ನೀನಲ್ಲ ನೀನ್ ಮೆಲ್ಲ ಕೂತ್ಕೊಂಡಿರಲ್ಲಿ. ನಾವು ಅಲ್ಲಿಗೆ ಹೋಗೋದಷ್ಟೇ ಈಗ. ಬೀಚ್ ಪಕ್ಕ ಹೋಗಿ ಬರುದೇಯಾ? ಬೀಚ್ ಎಲ್ಲ ಸರಿ ಉಂಟಾ? ಉಪ್ಪುಂಟ ನೀರು ನೋಡಿ ಬರು. ಅದು 7 ವರ್ಷ ಮಾತ್ರ.
ಅಳ್ಳೆಕ್ಕಿ ನೋಡ್ತಾಳೆ. ಅವ್ರದ್ದು ಆಯ್ತಾ ಕೇಳಿ ಫಸ್ಟ್ ಕೆಲಸ. ಅದು ನಾವು ಮೆಲ್ಲ ಬರ್ಲಿಕ್ಕೆ ಹೇಳಿದ್ರು, ಮೆಲ್ಲ ಬಂದು. ಮತ್ತೆ ನೀನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದ್ಯಾ, ಮೆಲ್ಲ ಬನ್ನಿ ಅಂತ ಹೇಳಿದ್ರು, ಮೆಲ್ಲ ಬಂದ್ವಿ ನಾವು. ಸೂರ್ಯಾಸ್ತಮ ಅಲ್ಲದು, ಅಸ್ತಮ ಎಂತ? ಸೂರ್ಯಾಸ್ತ ಆಗೋ ಮುಂಚೆ ಬನ್ನಿ ಅಂತ. ಸೂರ್ಯಾಸ್ತ ಅಸ್ತಮ ಆಯ್ತು, ಇನ್ನು ಬೇಗ ಬರ್ತವೆ. ಅವ್ರದ್ದು ಆಯ್ತಾ ಕೇಳ ಕೆಲಸ. ಆಯ್ತಂತೆ ಅವನಿಗೆ ಆಯ್ತು. ಅವ್ರ 6 ಗಂಟೆ ಅಂದ್ರೆ 6 ಗಂಟೆ ಅಲ್ಲ, ಇವತ್ತು ಬೇಗ ಹೋಗಿದ್ದಾನಲ್ಲ ಅದಕ್ಕೆ. ಇದು ಬೇರೆ ಕಡೆ ಬಂತ ಔಟ್ ಹೌಸ್ ಎಲ್ಲ ಉಂಟು. ಸ್ಟಾಪ್ ಉಂಟು. ಆಯ್ತು, ಇಲ್ಲಿ ವಾವ್ ಹೇಳಿರ. ಈ ಮಂಗಳೂರಿನವರು ಬೀಚ್ ನೋಡಿದಾಗೆ ಮಾಡ್ತಾರೆ. ನೀನ್ ಹೇಳಿದ್ ವಾವ್ ಹೇಳಿಕ್ಕೆ. ಅದು ಒಂದೊಂದು ನ್ಯಾಚುರಲ್ ಆಗಿರೋದು. ವಾ ನಾನು ಹೇಳ್ತೀನಿ ನೋಡಿ ಈಗ. ವಾವ್ ಅಂದ್ರೆ ನ್ಯಾಚುರಲ್ ಅದು ಬರೀನಿಗೆ. ಈ ಒಂಥರ ಮಿಸ್ಟ್ ಉಂಟಲ್ಲ, ಹಾ ಅಕ್ಕಲ್ ಬೆಂದ್ರಸು ಮಾಡ್ತೀನಿ. ಅಲ್ಲ ಈಚೆ ರೈಟ್ ಸೈಡ್ ಅಲ್ಲಿ ನೋಡಿ. ಅಕ್ಕಲ್ಲ ಬೆಂದ್ರಸು ಮಾಡ್ತೀನಿ. ಎಂಡ್ ಅದಕ್ಕೆ ಹೇಳಿದ್ರು ಬಸ್ ಬೇಡ ಹೋಗಿ ಅಂತ. ಎಂಡಲ್ಲಿ ಈಚೆಲ್ಲ ರೋಡು ಸ್ಪೀಡ್ ಗೇಮ್ ಅಲ್ಲ. 6 ಗಂಟೆ ಆಯ್ತು ಕ್ಲೋಸ್ ಆಗ್ತದೆ. ಇಲ್ಲಪ್ಪ, ನಮ್ಮನ್ನು ಬಿಡ್ತಾರೆ. ಪ್ರವಾಸೋದ್ಯಮ ಇಲಾಖೆ ಇಲ್ಲಿಗೆ ಎಂತ ಇಲ್ವಾ? ಇಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. 3 ತಿಂಗಳು ಬಂದಿರುತ್ತೆ. ಯಾಕೆ? ಅದು ಮಳೆಗಾಲದಲ್ಲಿ 3 ತಿಂಗಳು. ಮಳೆಗಾಲದಲ್ಲಿ 3 ತಿಂಗಳು ಬಂದು. ಅರ್ಧ ಕಟ್ಟಿದ್ದಾರೆ ರೋಡ್. ಸೀವಾಕು ಕೂಡ ಇಲ್ವಾ? ಆ ಕಡೆ ಇಲ್ಲಿ ಅಲ್ಲಿ ನೋಡಿ ಬರ್ಬೋದು ಅಷ್ಟೇ. ಬೇಕಾ ನೋಡುದಾ? ನೋಡಿ ಬರೋಣ. ಟಿಕೆಟ್ ಬೇಡ ಅಲ್ಲ? ಅವ್ರ ಹತ್ರ ಕೇಳಂತೆ. ದಕ್ಷಿಣ ಕನ್ನಡ ಬರ್ತದೆ. ಜಸ್ಟ್ ಕಾರಲ್ಲಿ ನೋಡ್ಕೊಂಡ್ ಬರುದಾ? ಹಾ 30. ಆದ್ರೂ ಟಿಕೆಟ್ ಕೊಡ್ಬೇಕಾ? ಕೌಂಟಿಂಗ್ ಇದೆ ಗಾಡಿ. ಕೌಂಟಿಗ ಬೇಕಾ? ಹೋಗುತ್ತದೆ ಹೋಗ್ಯಾರ. ಹಾ ಕೊಡು. ಇನ್ನೊಂದು 1/4 ಗಂಟೆ ಇರೋದು, ಅದಕ್ಕೆ 30 ರೂಪೀಸ್ ಕೊಟ್ಟು ಒಳಗಡೆ ಹೋಗಿ ನೋಡ್ಕೊಂಡು ಬರೋದು. ಹೇಳ್ಬೋದಾ? ಹಾ, ನಮಗೆ ವಿಸಿಲ್ ಲೇಟಾಗಿ ಹಾಕಿ. ಅವರ ಅದೇ ಸನ್ಸೆಟ್ ಅಂತ ಹೇಳ್ತಾರ, ಸೂರ್ಯಾಸ್ತಮ. ಕೆಳಗೆ ಇಳಿಸ್ಲಿಕ್ಕೆ ಆಗ್ತದೆ ಅಲ್ಲಿ. ಹೌದಾ? ಅಲ್ಲಿ ಇಳಿಸ್ಲಾ? ಬೇಡ ಬೇಡ ಬೇಡ. ಇಳಿಸ. ಇಲ್ಲೇ ಅಲ್ಲ, ಬೇಡ ಬೇಡ, ಇಲ್ಲೇ ಬೇಡ, ಇಲ್ಲೇ ಇರ್ಲಿ ಸಾಕು. ನೀವು ತೋರಿಸಿದ್ರೆ ಅಲ್ಲಿ ಎಲ್ಲಿ? ಮತ್ತೆ ಅಲ್ಲಿ ಎದುರು ಅದು. ಇರ್ಲಿಕ್ಕೆ ನಾನು ಬರ್ಲೇ ಇಲ್ಲವಾ? ಒಂದು ಕೊಡ್ತಾನೆ. ಫೋಟೋ ಶೂಟ್ ಮಾಡಿದ್ಯಾರಲ್ಲಿ? ಎಲ್ಲಿ? ಹಾ ಸೀವ್ ಹಾಕಿ. ಮರಳಲ್ಲ ಅದು. ಎಲ್ಲಿ ಟರ್ನ್ ಪುಸ್ಕ 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 ಆಗ್ತದೆ. ಯಾಕೆ ಮುಂದೆ ಆಗ್ತದಾ? ಲಾಕ್ ತೆಗ್ದ್ರ? ಲಾಕ್ ತೆಗಿಲ್ಲ. ನೀನೆಂತ ಮಾಡ್ತಿದ್ದಿ ಲಾಕ್ ತೆಗಿಲಿಕ್ಕೆ ಬಿಟ್ಟು? ಲಾಕ್ ತೆಗಿಲಿಕ್ಕಿದ್ದೀರಾ ನೀವು ಇಲ್ಲಿ? ನೀನು ಎಲ್ಲ ನೋಡ್ಕೋಬೇಕು. ಡ್ರೈವರ್ ಕೆಲಸ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅವನು ನೋಡುತ್ತೆ. ಒಳ್ಳೆ ಕಾಮಿಡಿ ಯಕ್ಷಗಾನದಲ್ಲಿ. ಮಹಿಷಾಸುರ ಮೈಸೂರು ಅಲ್ಲ, ವಿದೂಷಕ. ದಟ್ ಈಸ್. ನಮ್ಮನ್ನ ಇಳಿಸಿ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಮಾರ್ರೆ. ನಮ್ಮ ಇಳಿಸಿ, ಇಲ್ಲಿ ಇಳಿಸೋಣ. ನೋಡ್ತೇವೆ. ಅಲ್ಲೇ ಮುಚ್ಚಿಡು. ನೋಡಿ, ಫಸ್ಟ್ ಟೈಮ್ ನನ್ನ ಕಾರನ್ನ ಬೀಚ್ ಹತ್ರ ಮರಳು ಮೇಲೆ ನಿಲ್ಸಿದ್ದೀನಿ. ಒಮ್ಮೆ ಅಲ್ಲಿ ಒಂಚೂರು ಭಯ ಆಯಿತು, ಸ್ಕಿಡ್ ಆಯಿತು ಟಯರು. ಇವಾಗ ಓಕೆ, ಇಲ್ಲ ಹತ್ರ ನಿಲ್ಸಿದ್ದೀನಿ. ಸ್ವಲ್ಪ ದೂರ ಹೋಗುತ್ತೆ. ನನ್ನ ಕಾರ್ ಎಲ್ಲಿ ನಿಂತಿದೆ ನೋಡಿ. ಟೈಮಿಂಗ್ಸ್ ಮುಗೀತು. ನಾವು ಕಾರ್ ಟೆಸ್ಟ್ ಮಾಡೋಕ್ಕೆ ಹೋಗಿದ್ವಿ ಆಚೆಗೆ. ಇವರು ಇಲ್ಲಿದ್ದಾರೆ, ಆಲ್ರೆಡಿ ವಿಸಿಲ್ ಹೊಡಿತಿದ್ದಾರೆ. ಕ್ಲೋಸ್ ಆಯಿತು. ಮಾವ ಇಲ್ಲಿದ್ದಾರೆ. ಹಸಿದ್ದೆ ಅಲ್ಲಿ ಏನೋ ನೋಡಿಕೊಂಡು ಬಂದಿದ್ದಾಳೆ. ಎಂತಾಯ್ತಮ್ಮ? ಹೌದಾ? ಜಿಜ್ಜ ಹೇಗೆ ಹಾರ್ತಿತ್ತು? ಹೌದಾ? ನೋಡಿ, ಮೀನೆಲ್ಲ ಹೀಗೆ ಹಾರ್ತಿತ್ತಂತೆ. ಹೇಗೆ ಹಾರಿದು? ಹೌದಾ? ಓಹೋ ಹೋಗ ಕೇಳುದಿಲ್ಲ ಬಜ್ಜು, ಹೇಳು. ಅಲ್ಲ ಆಯ್ತು, ಟೈಮ್ ಆಯ್ತು ಮಗಳು, ಟೈಮ್ ಆಯ್ತು. ಆಯ್ತಾ ಬಾಬೆ? ಅವಳಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ.
ಇಲ್ಲಿ ಟೈಮ್ ಆಯಿತು, ಅವ್ರದ್ದು ಟೈಮಿಂಗ್ಸ್ ಮುಗೀತು. ಬಟ್ ಪಾಪ ಇವಳಿಗೆ ಬೇಜಾರಾಗಿದೆ ನೋಡಿ, ಕಣ್ಣಲ್ಲಿ ನೀರು. ಇನ್ನೊಮ್ಮೆ ಬರುವ ಆಯಿತಾ? ಇನ್ನೊಮ್ಮೆ ಬರುವ. ಕತ್ಲಾಯ್ತು, ಕಲ್ಲಿ ಕತ್ಲಾಯ್ತು, ನಿಜ ಕತ್ಲಾಯ್ತು. ಅಮ್ಮ ಕರೀತಿದ್ದಾರೆ, ಅಮ್ಮ ಹತ್ರ. ಅಕ್ಕನೊಟ್ಟಿಗೆ ಬರುವ, ಅಕ್ಕನೊಟ್ಟಿಗೆ ಬರುವ, ಅಕ್ಕನೊಟ್ಟಿಗೆ ಬರುವ ಆಯಿತಾ? ಇದು ಕೇಪರಿಗೆ ಬರ್ತೀಯ ಬೇಗ, ಎಲ್ಲ ಬರ್ಬೇಡ, ಬೇಗ ಬಾಯ್ತಾ, ಮೇಲೆ ಬರ್ಬೇಡ. ಆಯ್ತಾಯ್ತು ಬಿಡೊಂದು ಬರ್ತಾನೆ ಒಂಜೊಂಜುಲ್ಲ ಮಾರೆ ನಿಮ್ಮಲ್ಲಿ ಎಲ್ಲ ಹೀಗೆ ಅಂತಲ್ಲ. ಯಾರು ಯಾರು ನೀವ್ ಹೇಳಿದ್ದು ಬೇಗ ಬರೋದು. ಸುಮ್ಮನೆ ಕರ್ತಿದ್ದಾರೆ ವರ್ಷನ ಮಾಮನ ಮನೆಗೆ ಬಂದಿದ್ದೇವೆ, ಇಲ್ಲೇ ಮಂಗಳೂರಲ್ಲಿ. ಈಗ ವರ್ಷ ಮತ್ತು ಮಾಮ ಅಲ್ಲ, ನೀನು ಇದ್ಯಾರು? ಸಾಕು ಸಾಕು ಫ್ರೆಂಡ್ ಐಶ್ವರ್ಯ. ಮಾಮನ ಪುತ್ರಿ ಅವಳು. ಫಿಶ್ ಉಂಟು ಕೊಡಿ. ಐಶು ಹಾಯ್ ಹಾಯ್ ಮಲ್ಪ ಐಶು ಮಾತಾಡ್ತದಾ? ಹಾಯ್ ಎಲ್ಲ ಮಾಡ್ತದ? ಎಂತದ ಸ್ಪೆಷಲ್ ಎಂತ ಕಲಿತದೆ? ಅದು ಕರಿವಾಗ ಬರ್ತದೆ ಅಷ್ಟೇ. ಕರಿವಾಗ ಸ್ಪೆಷಲ್ ಅಂತ ಕರಿವಾಗ ಬರ್ತದೆ, ಅದು ಸ್ಪೆಷಲ್ ಅಲ್ಲ. ಹಾಗೆ ಮೈಗೆ ಬಿದ್ದುಕೊಂಡಿರ್ತದೆ. ಮಾಮ ಮತ್ತೆ ಕಾಲ್ನ ಕೆಳಗೆ ಅಲ್ಲ. ಅದಕ್ಕೆ ಅವರಿಗೆ ಒಂದೇ ಮಗಳು. ನಮ್ಮ ಜಯರಾಮ ಅಮ್ಮನ ಮನೆ ಇದು. ಜಯರಾಮ ಅಮ್ಮ ಅಂದ್ರೆ ನಮ್ಮನ್ನ ಶಬರಿಮಲೆಗೆ ಎಲ್ಲ ಕರ್ಕೊಂಡು ಹೋದ್ದು. ಸ್ವಾಮಿಯೇ ಶರಣಮಯ್ಯಪ್ಪ, ದೊಡ್ಡ ಮೂರ್ತಿ ಇದೆ ಶಬರಿ ಅಯ್ಯಪ್ಪ ಸ್ವಾಮಿದು. ಅಯ್ಯಪ್ಪಗೆ ಚಾಮಿ ಮಾಡು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಮಾಡಿ, ಸ್ವಾಮಿ ಮಾಡಿ. ಅದು ಯಾರು ಕಟ್ಟಿದ್ದ ಹೂ? ಸ್ವಾಮಿ ಅಷ್ಟು ಕಟ್ಟಲಿಕ್ಕೆ ಪೇಷನ್ಸ್ ಆಗ್ಬೋದು. ಯಾರು ನೀನ್ ಕಟ್ಟಿದ್ದ? ನೀನ್ ಕಟ್ಟಿದ್ದ? ಆದ್ವಿಕಾ ಇವಳು ನನಗೆ ಸಹ ಮಾವನ ಮಗಳೇ ಆಗ್ಬೇಕು ಅಲ್ಲ? ಅಲ್ಲ ಹೇಳಿದ್ದು, ಇವಳು ನನಗೆ ತಂಗಿ ಆಗ್ಬೇಕು. ಚಿಕ್ಕಮ್ಮನ ಹೇಳಿದ್ನಲ್ಲ. ಬೈ. ಡ್ರಾಮಕ್ಕೆ ಇನ್ನೊಂದು ಹೆಸರೇ ವರ್ಷ. ಓವರ್ ಡ್ರಾಮಾ. ಬಾಯ್. ನೀನ ಕಾರ್ ನೋಡಿದ್ರಿಲ್ವಾ? ಈಗ ಕಾರಲ್ಲಿ ಕೂತ್ಕೊಳ್ತದೆ ಅದು. ಹೌದಾ? ಅಣ್ಣ ಬಂದ. ಕರ್ಮ ಅದೇ ವರ್ಷ ಅಕ್ಕ ಅಕ್ಕ ಎಲ್ಲಿದ್ದಾರೆ? ವರ್ಷ ಹೇಳಿದ್ಲು ಮೆಲ್ಲ ಹೋಗ್ಬೇಕಂತ ಸಂತಾನೆ, ಅದಕ್ಕೆ ಮೆಲ್ಲ ಬಂದದ್ದು ನಾವು. ಅಷ್ಟು ಮೇಲೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ನೀವು ಶಶಿ ಇತ್ಲಿಗೆ ಏನ್ರಿ ಲೇಟ್ ಆಯ್ತು? ಶಶಿ ಅಲ್ಲವಾ, ಇವರಿಬ್ರು ಒಂದೇಯ? ಶಶಿ ಇತ್ತು ತಮ್ಮ ಅಣ್ಣ. ಸಸಿ ಇತ್ಲು. ಇದು ಬಟ್ಟೆಗಿದು ಸೋಪು. ಸಸಿ ಹಿಟ್ಲು. ಶಶಿ ಇತ್ಲು. ಸಂತೋಷ್. ಸಸಿ ಹಿಟ್ಲು. ಶಶಿ ಇತ್ಲು. ಸಸಿ ಇತ್ಲ. ಸಸಿ ಶಶಿ ಗಿಡ 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 ನನಗೆ ಬರುದಿಲ್ಲ ಮಾರೆ. ಸಸ್ಯ ಸಸ್ಯ ಸಸಿ ಸಸ್ಯ ಸಸಿ ಇತ್ಲು. ಅಬ್ಬಾ ಬಂತು. ಜೆನೆಟಿಕ್ ಪ್ರಾಬ್ಲಮ್. ಲೈಟ್ ಆನ್ ಮಾಡಿದಿಲ್ಲಿ ನೀನ್ ಕಾಣ್ಲಿಂತ ನಾನು ಅದಕ್ಕೆ ಶಶಿಕುಮಾರ್ ಅಂತ ಹೇಳಿ ಉಂಟಲ್ಲ, ಆ ವರ್ಡ್ ಅನ್ನ ಯೂಸ್ ಮಾಡುದು. ಆದ್ರೆ ಇಲ್ಲಿ ಸಸಿ ಅಲ್ಲ. ನಾವು ಫ್ಲೈಓವರ್ ಹತ್ರ ಇಳಿತೇನೆ. ಫ್ಲೈಓವರ್ ಹತ್ರ ಅಲ್ಲಿ ಎಂತ ಮಾಡುದು ನೀನು?
ಅಲ್ಲಿದ್ದು ನಮ್ಮ ಫ್ಲೈಓವರ್ ಚರ್ಮುರಿ ಮಾರುದು ನಡಿಯಲ್ಲಿ ಜೊತೆಗಿದ್ದವ ರೂಪೇಶ್ ಈಗ ಹೊರಟಿದ್ದಾನೆ. ಬಾಯ್ ಇವರು ಹೊರಟಿದ್ದಾರೆ, ನಿರ್ಗಮಿಸುತ್ತಿದ್ದಾರೆ. ಖ್ಯಾತ ಯಕ್ಷಗಾನ ಕಲಾವಿದರು. ಬಾಯ್, ಹುಷಾರು. ಬಾಯ್ ಬಾಯ್ ಬರ್ತಾ ಆಯ್ತಾ? ಥ್ಯಾಂಕ್ ಯು. ಹೌದಾ, ಫಸ್ಟ್ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು, ಆಮೇಲೆ ಓಕೆ 6 ಗಂಟೆ ಅಲ್ಲ 6:30 ಅದು ತೊಂದರೆ ಅಲ್ಲ, ನಾನು ಇದು ಜ್ಯೋತಿಗೆ ತಲುಪುವ 6:30 ಆಗ್ತದೆ. ಅವರು ಊರಿಗೆ ಮನೆಗೆ ತಲುಪ್ತಿದ್ರು ಇಷ್ಟೊತ್ತಿಗೆ. ಹಲೋ 8:30 ರಾತ್ರಿ ನಾವಿವಾಗ ಮನೆಗೆ ರೀಚ್ ಆಗಿದ್ದೀವಿ. ನಕ್ಷತ್ರ ಬಂದ್ಲು ಪ್ರಸಿದ್ಧಿ ಅಂತ. ಒಬ್ಬ ನಕ್ಷತ್ರ ಪ್ರಸಿದ್ಧಿ ಮತ್ತು ನಕ್ಷತ್ರಗಳ ಸಂಗಮ, ಪಿಂಕಿ ಮತ್ತು ದೇಹಿಕಂದು ಸಂಗಮ ಇಲ್ಲಿ. ಒಳ್ಳೆ ಗುಡ್ ಮಾರ್ನಿಂಗ್ ಪ್ರಸಿದ್ಧಿ. ಗುಡ್ ಮಾರ್ನಿಂಗ್. ಇವತ್ತು ನಿದ್ದೆ. ಅಕ್ಕ ಬಂದ್ಲಾ? ಅಕ್ಕನಿಗೆ ಬೀಚಿಗೆ ಹೋಗೋಣ ಅಂತ ಕೇಳು. ನೆಕ್ಸ್ಟ್ ಬೀಚಿಗೆ ಹೋಗುವ ಆಯ್ತಾ? ನಮ್ಮ ಅತಿಥಿಗಳು ಬಂದಿದ್ದಾರೆ. ನಿಮ್ಮ ಹೆಸರು? ರಂಜಿತ್ ಶರ್ಮಾ. ಸಾತ್ವಿಕ್ ನೀರಮಲೆ. ನಮ್ಮ ಮನೆ ನೋಡಿ ಇಲ್ಲಿ ಗುರ್ತು ಹಿಡಿದು ಮನೆಗೆ ಬಂದಿದ್ದಾರೆ ಮಾತಾಡಿಸ್ಬೇಕು ಅಂತ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫಸ್ಟ್ ಹೇಳಿದ ಮಾತು ತುಂಬ ಖುಷಿ ಆಯಿತು. ನೀವು ಯಾರು ಬೇರೆಯವರು ಅಂತ ಅನಿಸ್ತಿಲ್ಲ, ನಮ್ಮ ಮನೆಯವರು ಅಂತಲೇ ಅನಿಸುತ್ತೆ. ನಿಜ, ಲಾಗಲ್ಲಿ ನೋಡಿ ಮನೆಗೆ ತುಂಬ ಸಲ ಬಂದು ಹೋದಾಗೆ ಆಗ್ತಾ ಉಂಟು. ಫಸ್ಟ್ ಟೈಮ್ ಬರುವಾಗ ಆಗುದಿಲ್ಲ. ವಸ್ತು ಕೇಳಿದೆ ಜಗ್ಗಜಿಕೆಯಲ್ಲಿ ಅಂತ. ನಿಮ್ಮ ಜೊತೆ ಕಾಲ ಕಳೆದಿದ್ದು ತುಂಬ ಖುಷಿ ಆಯಿತು. ಬಹುಶಃ ಇವರಿಬ್ಬರು ಆಫ್ ಕ್ಯಾಮರಾ ತುಂಬ ಮಾತಾಡ್ತಾರೆ ಅನಿಸುತ್ತೆ. ಕ್ಯಾಮೆರಾ ಹಿಂದೆ ವರ್ಕ್ ಮಾಡ್ತೇವೆ, ಕ್ಯಾಮೆರಾ ಎದುರು ವರ್ಕ್ ಮಾಡಿ ಗೊತ್ತಿಲ್ಲ ಅಂತ. ಹಾಗೆ. ಓಕೆ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೀಗೆ ಇರಲಿ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಇರೋ ಚಾನಲ್ಗೆ ಮಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತೇ ಈಗವೇ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.